ವೆಲ್ಕಮ್ ಟು ಮೈ ಕ್ಲಾಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 30 ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಕೆಯಾಗುವಂಥ ಸಾಮಾನ್ಯ ಕನ್ನಡ ವಾಕ್ಯಗಳಿಂದಲೇ ಇಂಗ್ಲೀಷ್ ಕಲಿಯುವುದನ್ನು ಪ್ರಾಕ್ಟೀಸ್ ಮಾಡೋಣ. ಹಾಗೆ ಈ ರೀತಿ ಮೊದಲು ನಾವು ದಿನನಿತ್ಯ ಮಾತನಾಡುವುದನ್ನು ಕಲಿಯುವುದರಿಂದ ಬೇಗನೆ ಇಂಗ್ಲೀಷ್ ಕಲಿಯಲು ಹೆಲ್ಪ್ ಆಗ್ತದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುಭೋದಯ. ಮೊದಲನೇ ವಾಕ್ಯ ಶುಭೋದಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೆಕ್ಸ್ಟ್, ನಮಸ್ಕಾರ ಚಿಕ್ಕಪ್ಪ. ನಮಸ್ಕಾರ ಚಿಕ್ಕಪ್ಪ. ಹಲೋ ಅಂಕಲ್. ಅಂಕಲ್ ಚಿಕ್ಕಪ್ಪಗೂ ಓದ್ತೀವಿ, ಮಾಮಾಗೂ ಓದ್ತೀವಿ, ದೊಡ್ಡಪ್ಪಗೂ ಇಂಗ್ಲೀಷ್ನಲ್ಲಿ ಅಂತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ನೀವು ಹೇಗಿದ್ದೀರಿ? ನೀವು ಹೇಗಿದ್ದೀರಿ? ಹೌ ಆರ್ ಯು? ಹೌ ಆರ್ ಯು? ಕ್ಷಮಿಸಿ. ಏನೋ ತಪ್ಪಾದಾಗತ್ತೀವಲ್ಲ, ಕ್ಷಮಿಸಿ ಅನ್ನೋಕ್ಕೆ ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ನನ್ನನ್ನು ಕ್ಷಮಿಸಿ. ನನ್ನನ್ನು ಕ್ಷಮಿಸು. ಇದಕ್ಕೆ ಐ ಆಮ್ ಸಾರಿ ಅಂತ ಹೇಳ್ತೀವಿ. ಅಲ್ಲಿ ಬರೀ ಕ್ಷಮಿಸು ಅನ್ನೋಕ್ಕೆ ಎಕ್ಸ್ಕ್ಯೂಸ್ ಮೀ. ಇದು ನನ್ನ ಸಂತೋಷ. ಇದು ನನ್ನ ಸಂತೋಷ. ಇಟ್ಸ್ ಮೈ ಪ್ಲೆಸರ್. ಇಟ್ಸ್ ಮೈ ಪ್ಲೆಸರ್. ಅದು ಸರಿಯೇ? ಅಂದ್ರೆ ನೀ ಏನಾದರೂ ತಪ್ಪು ಕೆಲಸ ಮಾಡಿದಾಗ ಕೇಳ್ತೀವಲ್ಲ, ಅದನ್ನೇ ದಟ್ ಈಸ್ ಆಲ್ ರೈಟ್. ದಟ್ ಈಸ್ ಆಲ್ ರೈಟ್. ಏನಾಗುತ್ತಿದೆ? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಈಸ್ ಗೋಯಿಂಗ್ ಆನ್. ವಾಟ್ ಈಸ್ ಗೋಯಿಂಗ್ ಆನ್. ಎಲ್ಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಫೈನ್. ಎವ್ರಿಥಿಂಗ್ ಈಸ್ ಫೈನ್. ನಾನು ದಾರಿಯಲ್ಲಿದ್ದೇನೆ. ನಾನು ದಾರಿಯಲ್ಲಿದ್ದೇನೆ. ಐ ಆಮ್ ಆನ್ ದ ವೇ. ಐ ಆಮ್ ಆನ್ ದ ವೇ. ನೀವು ಇಂಗ್ಲೀಷ್ ಮಾತನಾಡುತ್ತೀರಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತೀವಿ ಅಂದ್ರೆ ಡು ಯು ಸ್ಪೀಕ್ ಇಂಗ್ಲೀಷ್. ಡು ಯು ಸ್ಪೀಕ್ ಇಂಗ್ಲೀಷ್. ನೀನು ಏನು ಮಾಡುತ್ತಿರುವೆ? ನೀನು ಏನು ಮಾಡುತ್ತಿರುವೆ? ವಾಟ್ ಆರ್ ಯು ಡೂಯಿಂಗ್. ವಾಟ್ ಆರ್ ಯು ಡೂಯಿಂಗ್. ಬೇರೆ ಏನಾದರೂ. ಬೇರೆ ಏನಾದರೂ. ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್. ತಮಾಷೆ ಮಾಡುವುದನ್ನು ನಿಲ್ಲಿಸಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ಟಾಪ್ ಕಿಡ್ಡಿಂಗ್. ಸ್ಟಾಪ್ ಕಿಡ್ಡಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ದಯವಿಟ್ಟು ಸುಮ್ಮನಿರಿ. ದಯವಿಟ್ಟು ಸುಮ್ಮನಿರಿ. ಪ್ಲೀಸ್ ಕೀಪ್ ಕ್ವೈಟ್. ಪ್ಲೀಸ್ ಕೀಪ್ ಕ್ವೈಟ್. ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಗಿದೆ. ಪ್ಲೀಸ್ಡ್ ಟು ಮೀಟ್ ಯು. ಪ್ಲೀಸ್ಡ್ ಟು ಮೀಟ್ ಯು. ವಿದಾಯ. ಮತ್ತೆ ಭೇಟಿಯಾಗೋಣ. ಇದಕ್ಕೆ ಹೇಳ್ತೀವಿ ಬಾಯ್. ಸಿ ಯು ಅಗೈನ್. ಬಾಯ್. ಸಿ ಯು ಅಗೈನ್. ನಿಮ್ಮಿಷ್ಟದಂತೆ. ನಿಮ್ಮಿಷ್ಟದಂತೆ. ಆ್ಯಸ್ ಯು ಪ್ಲೀಸ್. ಆ್ಯಸ್ ಯು ಪ್ಲೀಸ್. ಅದನ್ನು ಹೇಳಲು ಎಷ್ಟು ಧೈರ್ಯ. ಅದನ್ನು ಹೇಳಲು ಎಷ್ಟು ಧೈರ್ಯ. ಹೌ ಡೇರ್ ಯು ಸೇ ದ್ಯಾಟ್. ಹೌ ಡೇರ್ ಯು ಸೇ ದ್ಯಾಟ್. ದಯವಿಟ್ಟು ಅದನ್ನು ಪುನರಾವರ್ತಿಸಬಹುದೇ? ಕ್ಯಾನ್ ಯು ಪ್ಲೀಸ್ ರಿಪೀಟ್ ದ್ಯಾಟ್. ಈ ರೀತಿ. ನನಗೆ ಸ್ವಂತ ಜಮೀನಿದೆ. ಇದಕ್ಕೆ ಹೇಳ್ತೀವಿ ಐ ಹ್ಯಾವ್ ಓನ್ ಲ್ಯಾಂಡ್. ಐ ಹ್ಯಾವ್ ಓನ್ ಲ್ಯಾಂಡ್. ಏನು ಕಲ್ಪನೆ. ಏನು ಕಲ್ಪನೆ ಅನ್ನೋಕ್ಕೆ ವಾಟ್ ಆ್ಯನ್ ಐಡಿಯಾ. ವಾಟ್ ಆ್ಯನ್ ಐಡಿಯಾ. ಈ ಗೌರವಕ್ಕೆ ಧನ್ಯವಾದಗಳು. ಇದಕ್ಕೆ ಹೇಳಬೇಕು ಥ್ಯಾಂಕ್ಸ್ ಫಾರ್ ದಿಸ್ ಹೋನರ್. ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್. ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ ಅನ್ನೋಕ್ಕೆ ನಾಟ್ ಆ್ಯಟ್ ಆಲ್. ನೋ ನಾಟ್ ಆ್ಯಟ್ ಆಲ್. ಅದು ತುಂಬ ಹೆಚ್ಚು. ಅದು ತುಂಬ ಹೆಚ್ಚು ಅನ್ನೋಕ್ಕೆ ದ್ಯಾಟ್ ಈಸ್ ಟೂ ಮಚ್. ದ್ಯಾಟ್ ಈಸ್ ಟೂ ಮಚ್ ಅಂತ ಹೇಳ್ತೀವಿ. ಪರವಾಗಿಲ್ಲ. ಪರವಾಗಿಲ್ಲ. ಡಸಂಟ್ ಮ್ಯಾಟರ್. ಡಸಂಟ್ ಮ್ಯಾಟರ್. ನಿಧಾನವಾಗಿ ನಡೆಯಿರಿ. ನಿಧಾನವಾಗಿ
ನಡೆಯಿರಿ. ವಾಕ್ ಸ್ಲೋಲಿ, ವಾಕ್ ಸ್ಲೋಲಿ. ನಿನ್ನ ಕೆಲಸವಷ್ಟೇ ಮಾಡು, ಬೇರೆ ಮಾತಾಡಬೇಡತ್ತೀವಲ್ಲ ಅದಕ್ಕೆ ಮೈಂಡ್ ಯುವರ್ ಓನ್ ಬಿಸ್ನೆಸ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮಾತನಾಡುವ ಮುನ್ನ ಯೋಚಿಸಿ, ಇದಕ್ಕೆ ಹೇಳ್ತೀವಿ ಥಿಂಕ್ ಬಿಫೋರ್ ಯು ಸ್ಪೀಕ್, ಥಿಂಕ್ ಬಿಫೋರ್ ಯು ಸ್ಪೀಕ್.